ಸರ್ ಮತ್ತೊಂದ್ ಕಡೆ ಒಂದಷ್ಟು ಜನ ಸೀನಿಯರ್ಗಳನ್ನ ಕೇಳಿದಾಗ ಭಾರಿ ಕಷ್ಟಪ್ಪ ಎಲೆಕ್ಷನ್ ಮಾಡಕ್ಕೆ ಯೋಗೇಶ್, ಬೆವ್ರನ್ನ ರಕ್ತನ ಹರಿಸ್ಬಿಡೋ ಬೆವ್ರ ಥರ ಅಂತಾರೆ. ನೀವು ಫಸ್ಟ್ ಟೈಮ್ ಗೆದ್ದಿರೋದ್ರಿಂದ ಕೇಳ್ತಾ ಇರೋದು, MLA ಆಗೋಕೆ ಜನ ಮುಖ್ಯನ, ಗುಣ ಮುಖ್ಯನ, ಹಣ ಮುಖ್ಯನ? ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಮುಖ್ಯ. ಇವತ್ತು ನನಗೆ ಏನು ಇಲ್ಲದೆ ಇವತ್ತು ಜನರು ಇವತ್ತು ಓಟ್ ಹಾಕಿ ನನಗೆ ಶಾಸಕನಾಗಿ ಮಾಡಿದ್ದಾರೆ. ಓಕೆ, ಯಾವುದೇ ರೀತಿ ನಿರೀಕ್ಷೆ ಇಲ್ಲದೆ, ಯಾವುದೇ ರೀತಿ ಏನೇ ಕೇಳದೆ ಮನೇಲಿ ಕುಂತಿದ್ದೆ. ನಾನು ಒಂದು ಸಣ್ಣದ ಆಫೀಸ್ ಮಾಡ್ಕೊಂಡು ನನ್ನ ಕಾಯಕ ಭವನದಲ್ಲಿ ಕುಂತಿದ್ದೆ. ಅವರೇ ಬಂದು ಕೃಷ್ಣನಾಗ ಅಭಿಮಾನಿ ಬಳಗ ಅಂತೇಳಿ ಮಾಡ್ಕೊಂಡು ಪ್ರತಿಯೊಂದು ಊರಲ್ಲಿ ಅವರೇ ಗ್ಯಾದರ್ ಆಗಿ ಅವರೇ ನನಗೆ ಕರ್ಕೊಂಡು ಎಲ್ಲ ಹೂವು ಎಲ್ಲ ಮೈ ಮೇಲೆ ಹಾಕಿ ಸಂಭ್ರಮ ಥರ ಆಚರಣೆ ಮಾಡಿ. ಬಿಜೆಪಿನೇ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಸರ್, ಅಥವಾ ನೀವು ಬಿಜೆಪಿಗೆ ಅಪ್ರೋಚ್ ಮಾಡೋದು? ಅದಾದ್ಮೇಲೆ ಏನಾಯ್ತು, ಸ್ವಲ್ಪ ಕಾಂಗ್ರೆಸ್ ಅಲ್ಲಿ ಇದ್ದಂಗಿತ್ತು ಅನ್ಸುತ್ತೆ. ಅಲ್ಲ, ನಾನು ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ 2019ವರೆಗೆ. ತದನಂತರ ನಾನೇ ವೈಯಕ್ತಿಕ ಇದರಿಂದ ಬಿಟ್ಟಿದ್ದೆ. ಆಮೇಲೆ ನಂದೇ ಬಿಸ್ನೆಸ್ ಬೆಂಗಳೂರಲ್ಲಿ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ನಾನೇ ಹೋಗಿ ಅಪ್ರೋಚ್ ಮಾಡಿದ್ದೆ. ಓಕೆ, ಹೇಗಿದೆ ರಾಜ್ಯಾಧ್ಯಕ್ಷರ ಜೊತೆಗೇನು ಸಹಕಾರ? ಇಲ್ಲ, ಅವರು ತುಂಬಾನೇ ಒಳ್ಳೆಯವರು. ಈಗ ಹೇಗಾಗಿದೆ ಅಂತಂದ್ರೆ, ನಾವು ಬಿಜೆಪಿ ಪಕ್ಷ ಬಂದ್ಮೇಲೆ ಸಿಗ್ತಾರ ವಿಜೇಂದ್ರ ಅವರು ಪ್ರತಿಯೊಬ್ಬ? ಖಂಡಿತವಾಗಿ ನಾವು ಒಂದು ಫೋನ್ ಮಾಡಿದ್ರೆ ಅವರು ರಿಸೀವ್ ಮಾಡ್ತಾರೆ. ಇಲ್ಲ, ನಿಜವಾಗ್ಲೂ ಹೇಗಾಗಿತ್ತು ಅಂತಂದ್ರೆ, ಒಂದು ಮೋದಿಜಿಯವರ ಈ ಆಡಳಿತ, ಆಮೇಲೆ ಬಿಜೆಪಿ ಪಕ್ಷಕ್ಕಿರುವ ಗೌರವ, ನಾನು ನಿಜವಾಗ್ಲೂ ಕೂಡ ಇವತ್ತು ಈ ಪಕ್ಷದಾಗಿದ್ದೀನಿ ಅಂತೇಳಿ ಬಹಳ ಹೆಮ್ಮೆ ಆಗ್ತಾ ಇದೆ. ಎರಡನೇದು, ವಿಜೇಂದ್ರ ಬರೋಕ್ಕಿಂತ ಮುಂಚೆ ಚುನಾವಣೆ ಆಯಿತು. 66 ಸೀಟಿಗೆ ಭಾರತೀಯ ಜನತಾ ಪಾರ್ಟಿ ಸೀಮಿತ ಆಯಿತು. ಆಮೇಲೆ 136 ಕಾಂಗ್ರೆಸ್ ಗೆದ್ದು. ಎಲ್ಲೋ ವಾತಾವರಣ ತುಂಬಾನೇ ಸೈಲೆಂಟ್ ಆಗೋಗ್ಬಿಟ್ಟಿತ್ತು. ಏನು ಬಿಜೆಪಿ ಇನ್ನೇನು ಮಾಡಬಹುದು ಅಂತೇಳಿ. ಯಾವಾಗ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಚುನಾಯಿತ ಆದರು, ಇಡೀ ರಾಜ್ಯದಲ್ಲಿ ನನ್ನ ಕ್ಷೇತ್ರದಲ್ಲಂತೂ ಎಷ್ಟೋ ಕಾಂಗ್ರೆಸ್ ಕಾರ್ಯಕರ್ತರು ವೈಯಕ್ತಿಕವಾಗಿ ನನ್ನ ಪಕ್ಷ ಬರಕ್ಕೆಲ್ಲ ರೆಡಿ ಆದ್ರು. ಇನ್ಮೇಲೆ ಬಿಜೆಪಿಗೆ ಯಾರು ಹಿಡಿಯಕ್ಕಾಗಲ್ಲ, ಆ ರೀತಿ ಇದೆ. ಸೊ ಹಾಗಾಗಿ ಯಾವಾಗ ವಿಜೇಂದ್ರ ಅವ್ರು ಬಂದ್ರು, ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ಶಕ್ತಿ, ಅವರು ನಮ್ಗೊಂದು ಶಕ್ತಿ, ಆದರ್ಶ. ಇವು ಕೂಡ ಅವ್ರಿಗೆ ಕಂಡ್ರೆ ನಮಗೆ ಅಪಾರ ಗೌರವ. ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಹೇಳಿ ನಾವೆಲ್ಲ ಬಯಸ್ತೇವೆ. ಹೌದು, ಇದು ನಿಮ್ಮ ನೇರ ನುಡಿ. ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಮತ್ತು ಜನರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಅವರಾದ್ರೆ ನಮ್ಮ ಪಕ್ಷ ಇನ್ನೂ ಮುಂದಿನ ದಿನಗಳಲ್ಲಿ ಬಲಿಷ್ಠವಾಗಿ ಬೆಳೀತೈತೆ ಅಂತ ನಮಗೆ ಆ ವಿಶ್ವಾಸ ಇದೆ. ಓಕೆ ಸರ್, ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಏನಾಗ್ಬೇಕು ಸರ್ ಹೂವಿನಡಗಲಿ? ನಿಮ್ಮ ಕನಸಿನ ಹೂವಿನಡಗಲಿ. ಸಾಕಷ್ಟು ದೇಶ ನೋಡ್ಕೊ ಬಂದಿದ್ದೀರಾ. ಇವತ್ತು ರಸ್ತೆಗಳು ಆಗಿದಾವೆ, ಯಾವುದೇ ಲೆವೆಲ್ ಇಲ್ಲ, ಯಾವುದು ಕ್ವಾಲಿಟಿ ಕೆಲಸಗಳಾಗಿಲ್ಲ, ಶಾಲೆಗಳೆಲ್ಲ ಸೋರ್ತದಾವೆ. ಒಂದೊಂದು ಶಾಲೆಗಳಿಗೆ ಎಲ್ಲ ಕಾಮಗಾರಿ ಶುರು ಮಾಡಿದೀರಾ ಅಂತ ತುಂಬಾ ಜನ ನೀವು ಮಾಡ್ತಿದ್ದೀರಾ. ಬಟ್ 1 ವರ್ಷ 2 ವರ್ಷದಲ್ಲಿ ಈ ಸರ್ಕಾರದಲ್ಲಿ ಎಲ್ಲ ಮುಗ್ಸಕ್ ಆಗಲ್ಲ. ಆಮೇಲೆ 4ನೇ 5ನೇ ಕ್ಲಾಸ್ ಸೇರಿ ಪಾಠ ಮಾಡ್ತಿರ್ತಾರೆ, 5-6 ಸೇರಿ ಪಾಠ ಮಾಡ್ತಿರ್ತಾರೆ. ಕೊಠಡಿಗಳ ಕೊರತೆ. ಇವತ್ತು ನನ್ನ ಮಕ್ಕಳೇ ಪ್ರೈವೇಟ್ ಶಾಲೆಯಲ್ಲಿ ಬೆಂಗಳೂರಲ್ಲಿ ಓದ್ತಾ ಇದಾರೆ. ಆ ಶಿಕ್ಷಣ ಈ ಶಿಕ್ಷಣ ಕಂಪೇರ್ ಮಾಡಿದ್ರೆ ಗಜಂತ್ರ ವ್ಯತ್ಯಾಸ. ನಾವೇನ್ ಪುಣ್ಯ ಮಾಡೀವಿ, ಇಲ್ಲಿ ಜನತೆಯನ್ನು ಪಾಪ ಮಾಡಿದಾರ ಅಂತೇಳಿ ಅನ್ಸುತ್ತೆ. ಯಾವ ಕ್ವಾಲಿಟಿ ಇವತ್ತು ಶಿಕ್ಷಣ ಕೊಡ್ಬೇಕು ಮಕ್ಕಳಿಗೆ, ಆ ಕ್ವಾಲಿಟಿ ಶಿಕ್ಷಣ ಸಿಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳು ಇಲ್ಲ. ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ ಇಲ್ಲ. ಇಲ್ಲಿ ಎಷ್ಟು 100 ಬೆಡ್ ಫೆಸಿಲಿಟಿ, 100 ಬೆಡ್ ಹಾಸ್ಪಿಟಲ್ ಇದಾವೆ, PSC CSC ಇದಾವೆ. ಡಾಕ್ಟರ್ಗಳ ಕೊರತೆ. ಡಾಕ್ಟರ್ ಇಲ್ಲ ಅಂತಂದ್ರೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ, ಎಷ್ಟೇ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎಲ್ಲ ಮೂಲ ಸೌಕರ್ಯಗಳು ಮಾಡಿಕೊಟ್ರೆ ವಾಟ್ ಇಸ್ ದ ಯೂಸ್? ಕರೆಕ್ಟ್. ಸರ್ಕಾರಕ್ಕೆ ಪದೇ ಹೇಳ್ತಾ ಇದ್ದೀನಿ, ಡಾಕ್ಟರ್ಗಳು ಕೊಡಿ ಅಂತೇಳಿ. ಕೇಳೋ ಪರಿಸ್ಥಿತಿಲಿ ಇಲ್ಲ. ಏನ್ ಪ್ರಾಬ್ಲಮ್ ಇದೆ ಗೊತ್ತಾಗ್ತಾ ಇಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.